SK Super TMT, the long life TMT. ನೆಲಮಂಗಲ ತಾಲೂಕಿನಾದ್ಯಂತ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದ್ದು ಸಾಕಷ್ಟು ಅವಾಂತರವೇ ಉಂಟಾಗಿದೆ. ಗುಡುಗು ಸಿಡಿಲಿಗೆ ಹಸು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಸಿಡಿಲು ಬಡಿದು ಹಸು ಸಾವನ್ನಪ್ಪಿದ್ದು ಅಬ್ಬರದ ಮಳೆಗೆ ಈ ಘಟನೆ ಸಂಭವಿಸಿದೆ. ಸೋಂಪುರ ಹೋಬಳಿಯ ಮರಳಕುಂಟೆ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಮನೆ ಮುಂದಿನ ಹಲಸಿನ ಮರದ ಕೆಳಗೆ ಹಸುವನ್ನ ಕಟ್ಟಲಾಗಿರುತ್ತೆ. ಈ ಸಂದರ್ಭದಲ್ಲಿ ಸಿಡಿಲು ಬಡಿದು ಹಸು ಸಾವನ್ನಪ್ಪಿದೆ. 1 ಲಕ್ಷ ಬೆಲೆ ಬಾಳುವ ಹಸುವನ್ನ ಕಳೆದುಕೊಂಡ ರೈತರು ಕಂಗಾಲಾಗಿದ್ದು ಸ್ಥಳಕ್ಕೆ ಪಶು ಇಲಾಖೆ ಅಧಿಕಾರಿಗಳು ಈಗಾಗಲೇ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಒಟ್ಟಾರೆಯಾಗಿ ನೆಲಮಂಗಲ ತಾಲೂಕಿನಾದ್ಯಂತ ಗುಡುಗು ಸಹಿತ ಮಳೆಯಾಗಿದ್ದು ಸಾಕಷ್ಟು ಅವಾಂತರವೇ ಉಂಟಾಗಿದ್ದು ಇದೆಲ್ಲದರ ಮಧ್ಯೆ ಸಿಡಿಲು ಬಡಿದು ಹಸು ಸಾವನ್ನಪ್ಪಿರುವಂತಹ ದಾರುಣ ಘಟನೆ ಸಂಭವಿಸಿದೆ. ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಸೋಂಪುರ ಹೋಬಳಿ. ನಮ್ಮದು ಹಸಿನಿಂದನೇ ಜೀವನ ನಡೀತಿದ್ದು. ನಾವು ರೈತರು ಎಲ್ಲ 25 ವರ್ಷದಿಂದ ಹಸು ಸಾಕಾಣಿಕೆ ಮಾಡ್ತಿದ್ದೋ. ಹಸಿನಿಂದನೇ ನಮ್ಮ ಜೀವನ ನಡೀತಿದ್ದು. ಮೇಯಿಸ್ಕೊಂಬಂದು ಇಲ್ಲಿ ಕಟ್ಟಾಕ್ಬೇಕು. ಅದು ಗುಡುಗು ಬಂತು. ಗುಡುಗು ಬಂದು ಹಿಡ್ಕೊಂಡು ನನ್ನ ಬಗ್ಗೆ ನಾನು ಹತ್ರಕ್ಕೆ ಹೋದೆ, ಸಿಡ್ಲಾಡ್ತಿತ್ತು. ಹಂಗೆ ಅದು ಹಸ ಹಂಗೆ. ನಾವಿಷ್ಟು ದಿನ ತಾಪಮಾನ ಏರಿಕೆ ಬಗ್ಗೆ ಮಾತಾಡ್ತಾ ಇದ್ವಿ, ಆದ್ರೆ ಇವತ್ತು ಮಳೆ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಸನದಲ್ಲೂ ಕೂಡ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಿದೆ. ಹಾಸನ ಜಿಲ್ಲೆಯ ವಿವಿಧೆಡೆ ವರುಣನ ಅಬ್ಬರ ಜೋರಾಗಿದ್ದು ಗುಡುಗು ಸಿಡಿಲು ಬಿರುಗಾಳಿ ಸಹಿತ ಮಳೆಯಾಗಿದೆ. ಅರಕಲಗೂಡು ಸೇರಿದಂತೆ ಹಲವೆಡೆ ಸುರಿದಿರುವಂತಹ ಧಾರಾಕಾರ ಮಳೆ. ಭಾರಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗಿದ್ದು ರಸ್ತೆ ತುಂಬೆಲ್ಲ ನೀರು ನಿಂತ್ಕೊಂಡಿದೆ. ಕೆರೆಯಂತಾಗಿದೆ ರಸ್ತೆ. ಬಿರುಗಾಳಿಗೆ ವಿವಿಧೆಡೆ ಧರೆಗುರುಳಿದೆ ಮರಗಳು. ಹಾಸನ ಜಿಲ್ಲೆಯ ವಿವಿಧೆಡೆ ವರುಣನ ಅಬ್ಬರ ಇವತ್ತು ತುಂಬಾ ಜೋರಾಗೇ ಇತ್ತು. ಇಷ್ಟು ದಿನ ಹಾಸನದ ಬೇಲೂರು, ಹಳೆಬೀಡು ಭಾಗಕ್ಕೆ ತಾಪಮಾನ ಏರಿಕೆಯಿಂದಾಗಿ ಪ್ರವಾಸೋದ್ಯಮ ಕುಂಠಿತ ಆಗ್ತಾ ಇದೆ, ಪ್ರವಾಸಿಗರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ವಿ. ಆದ್ರೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಅವಾಂತರ ಸೃಷ್ಟಿ ಆಗ್ತಾ ಇದೆ. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ, ರಸ್ತೆ ಪೂರ್ತಿ ಕೆರೆಯಂತಾಗಿದೆ. ವಾಹನಗಳು ಓಡಾಟ ಮಾಡೋದಕ್ಕೆ ಕೂಡ ಕಷ್ಟವಾಗುವಂತ ಪರಿಸ್ಥಿತಿ. ಅರಕಲಗೂಡು ಸೇರಿದಂತೆ ಹಲವೆಡೆ ಇದೇ ರೀತಿಯಾಗಿ ಮಳೆ ಸುರಿದು ಅವಾಂತರವನ್ನೇ ಸೃಷ್ಟಿ ಮಾಡಿದ್ದ ಇವತ್ತು ವರುಣದೇವ. ಆದರೂ ಕೂಡ ತಾಪಮಾನ ಏರಿಕೆಯಿಂದ ಬಸವಳಿದಿದ್ದ ಜನರಿಗೆ ವರುಣದೇವನ ಆಗಮನದಿಂದ ಕೊಂಚ ರಿಲೀಫ್ ಆಗಿದ್ದಂತೂ ಸತ್ಯ.